ಯಾರೋ ಏನೋ ಆದರೆ ಈ ಮೇಡಮ್ ಜಸ್ಟ್ ಪೇಪರ್ಸ್ನ ಬದಲಾಯಿಸಿದ್ದಕ್ಕೆ ಇಷ್ಟು ದುಡ್ಡು ಕಳಿಸ್ತಾರೆ ಅಂದರೆ ವಾಗ್ದೇವಿ ಅವ್ರಿಗೆ ತುಂಬ ದೊಡ್ಡ ಶತ್ರು ಆಗಿರ್ತಾರೆ. ನಮಸ್ತೆ ಮೇಡಮ್. ನಮಸ್ತೆ. ಹಾಯ್. ಮಿನಿಸ್ಟರ್ ಅವರು ತುಂಬಾ ಕೋಪದಲ್ಲಿದ್ದಾರೆ, ಆದಷ್ಟು ಬೇಗ ಫಿನಿಶ್ ಮಾಡಿ. ಸರಿ, ಮಾಡ್ತೀವಿ. ಸಾರಿ ಮೇಡಮ್, ಸ್ವಲ್ಪ ಬ್ಯುಸಿ ಇದ್ದಿದ್ದಕ್ಕೆ ನಿಮಗೆ ವಾಪಸ್ ಕಾಲ್ ಮಾಡೋದಕ್ಕಾಗಲಿಲ್ಲ. ಪರವಾಗಿಲ್ಲ ರೀ. ಪ್ರೀತಿ, ನೀನ್ಯಾಕೆ ಕಾಲ್ ಮಾಡಿದ್ದೆ? ಅದೇ ಅಂದ್ರೆ ನಾವು ಬರ್ತಿದೀವಿ ಅಂತ ಹೇಳೋದಕ್ಕೆ. ಆಲ್ರೆಡಿ ತೇಜಣ್ಣ ಇನ್ಫಾರ್ಮ್ ಮಾಡಿದ್ರಲ್ಲ. ಮಾಡಿದ್ರು, ಆದ್ರೆ ಸೇಫ್ ಸೈಡ್. ಬನ್ನಿ ಸರ್. ವಾಗ್ದೇವಿ ಗ್ರೂಪ್ಸ್ ಇಂದ ಬಂದಿದ್ದಾರೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ತೇಜ. ಹಾಯ್ ಪ್ರೀತಿ, ಹೌ ಆರ್ ಯು? ಫೈನ್ ಮೇಡಮ್. ಭಾಷಿಣಿ ಅಂದ್ರೆ ಇವರೇ ಮೇಡಮ್? ಹೌದು ಮೇಡಮ್. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಪ್ರಾಜೆಕ್ಟ್ ಬಗ್ಗೆ ನೀವೇ ಹೇಳ್ತೀರಾ ಇಲ್ಲ ವಾಗ್ದೇವಿ ಅವ್ರ ಜೊತೆ ಕಾಲ್ ಏನಾದ್ರೂ ಇದೆಯಾ? ಅಂಥದ್ದೇನೂ ಇಲ್ಲ ಮೇಡಮ್, ಇವಳು ಎಕ್ಸ್ಪ್ಲೇನ್ ಮಾಡ್ತಾಳೆ. ಫೈಲ್ ಕೊಡು. ಏನಿದು? ಇದಲ್ಲ ಅಲ್ವಾ ನಾವ್ ಅನ್ಕೊಂಡಿದ್ದು. ಇಂಥ ಪ್ರಾಜೆಕ್ಟ್ ಮಾಡಿದ್ರೆ ನಿಮ್ಗೆ ಅಲ್ಲ, ಪೊಲಿಟಿಕಲ್ ಆಗಿ ನಮಗೂ ತುಂಬಾ ಬ್ಯಾಡ್ ನೇಮ್ ಬರುತ್ತೆ. ಒಳ್ಳೇದು ಮಾಡಿದ್ರೆ ಬ್ಯಾಡ್ ನೇಮ್ ಹೇಗೆ ಬರುತ್ತೆ ಮ್ಯಾಮ್? ಒಳ್ಳೇದು ಅಂದ್ರೆ ನಮ್ಗಾಗೋದಲ್ಲ ತೇಜ, ಈ ಸೊಸೈಟಿಗಾಗ್ಬೇಕು. ಅದ್ರ ಬಗ್ಗೆ ಅಲ್ವಾ ಮೇಡಮ್ ಈ ಪ್ರಾಜೆಕ್ಟು? ಎಲ್ಲಿ ತೇಜ? ಇಂಥ ಟೈಮ್ ವೇಸ್ಟ್ ವ್ಯವಹಾರ ಇರುತ್ತೆ ಅಂತಾನೆ ಮೀಟಿಂಗ್ ಎಲ್ಲ ಬೇಡ ಅಂತ ಹೇಳಿದ್ದೆ. ಮೇಡಮ್ಗೆ ನಾನು ಫೋನ್ ಮಾಡ್ತೀನಿ, ದಯವಿಟ್ಟು ನೀವು ಹೊರಡಿ. ಅಯ್ಯೋ ಮ್ಯಾಮ್, ಇದೇನು ಹೀಗೆ ಮಾತಾಡ್ತಿದ್ದಾಳೆ? ಆ ಫೈಲ್ ನೋಡಿದ ತಕ್ಷಣ ಸೈನ್ ಮಾಡಿಬಿಡ್ತಾಳೆ, ಸರಸು ಹೈಲೈಟ್ ಆಗ್ತಾಳೆ ಅನ್ಕೊಂಡ್ರೆ ಸೀನ್ ರಿವರ್ಸ್ ಆಗಿ ನನಗೆ ಫೇವರ್ ಆಗೋ ಥರ ಇದೆ. ಹಾಗನ್ಬಿಡಿ ಮೇಡಮ್, ಈ ಪ್ರಾಜೆಕ್ಟ್ ಮೇಲೆ ನಮ್ಮ ಮೇಡಮ್ ತುಂಬ ಆಸೆ ಇಟ್ಕೊಂಡಿದ್ದಾರೆ. ಐ ನೋ, ಬಟ್ ನನಗೆ ನಂಬಿಕೆ ಇಲ್ಲ. ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ಅಂತ ನಮ್ಮ ಮೇಡಮ್ ತುಂಬಾ ಉನ್ನತವಾದ ಆಸೆ ಆಕಾಂಕ್ಷೆಯಿಂದ ಈ ಕಾರ್ಯಕ್ರಮನ ಶುರು ಮಾಡಿದ್ದಾರೆ. ಆದ್ರೆ ಇರೋದನ್ನೇ ಅಲ್ವಾ ನಾನು ಹೇಳಿದ್ದು, ನಾನೇನು ಇಷ್ಟ ಇಲ್ದಿರೋ ತರ ಮಾತಾಡ್ತಾ ಇಲ್ಲ. ಈ ಫೈಲ್ ಬಗ್ಗೆ ಮರ್ತೋಗಿ ಪ್ರಾಜೆಕ್ಟ್ ಬಗ್ಗೆ ನಾನು ಹೇಳೋದನ್ನ ಕೇಳಿ ಮೇಡಮ್.
ಹಳ್ಳಿಗಳೇ ದೇಶಕ್ಕೆ ಬೆನ್ನೆಲುಬು. ಆದ್ರೆ ಅಲ್ಲಿರೋ ವಿದ್ಯಾರ್ಥಿಗಳಿಗೆ ಸರಿಯಾದ ಓದು ಶಿಕ್ಷಣ ಇಲ್ಲದೆ ದಾರಿ ತಪ್ಪಿದ್ದಾರೆ. ಯಾವುದೇ ಸರ್ಕಾರದ ಸಹಾಯ ಇಲ್ದೇನೆ ಅವರಿಗೆ ಉಚಿತ ಶಿಕ್ಷಣನ ಕೊಡ್ತೀವಿ. ಟೆಕ್ನಾಲಜಿನ ಪರಿಚಯ ಮಾಡಿಸ್ತೀವಿ. ಸಿಟಿಲಿರೋ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಶಿಕ್ಷಣ ಕೊಡ್ತೀವಿ. ನಾವು ಮಾಡ್ತಿರೋಂಥ ಈ ಪ್ರಾಜೆಕ್ಟ್ ಇಂದ ನಮ್ಮ ರಾಜ್ಯದಲ್ಲಿರೋ ಎಲ್ಲ ಹಳ್ಳಿಯ ಶಿಕ್ಷಣ ಒಂದು ಹೆಜ್ಜೆ ಮುಂದೆ ಇರುತ್ತೆ. ಗಾಂಧೀಜಿ ಹೇಳಿರೋ ಮಾತನ್ನ ನಿಜ ಮಾಡುತ್ತೆ. ಅಲ್ಲಿರೋರಿಗೆ ಓದಿನ ಜೊತೆಗೆ ಹೆಣ್ಮಕ್ಳಿಗೆ ಆರೋಗ್ಯದ ಬಗ್ಗೆ, ಪ್ರತ್ಯೇಕವಾಗಿ ತಗೋಬೇಕಾಗಿರೋ ಜಾಗ್ರತೆಗಳ ಬಗ್ಗೆ ತಿಳುವಳಿಕೆನ ಕೊಡ್ತಿದೀವಿ. ಚಿಕ್ಕ ದೀಪ ದಟ್ಟವಾದ ಕತ್ಲನ್ನ ಓಡಿಸಿದ ಹಾಗೆ ಈ ಪೀಳಿಗೆನ ಓದಿನಿಂದ ಬೆಳಗಿಸಿದ್ರೆ ಮುಂದೆ ಬರೋ ಪೀಳಿಗೆಗಳ ಹಣೆ ಬರಹ ಪ್ರಗತಿಗೆ ಸಹಾಯ ಮಾಡುತ್ತೆ. ಇದನ್ನ ನಾವು ಜವಾಬ್ದಾರಿಯಾಗಿ ತಗೊಂಡಿದೀವಿ. ನೀವು ಪ್ರಜಾಸೇವೆ, ಪಾಲನೆ, ದಕ್ಷತೆ ಅಂತ ಯಾವ ಹೆಸರು ಇಟ್ರೂನು ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ಸಹಾಯ ಮಾತ್ರ ಮಾಡಿ ಸಾಕು. ನೀವು ಹೇಳ್ತಿರೋದು ಈ ಫೈಲಲ್ಲಿರೋ ಪ್ರಾಜೆಕ್ಟ್ ಬಗ್ಗೆನಾ? ಹೌದು ಮೇಡಮ್. ಆದ್ರೆ ನೀವು ಹೇಳಿದ ಒಂದ್ ಪಾಯಿಂಟ್ ಕೂಡ ಈ ಫೈಲಲ್ಲಿ ಇಲ್ವಲ್ಲ? ಅದೇ ನನಗೂ ಅರ್ಥ ಆಗ್ತಿಲ್ಲ ಮೇಡಮ್. ನಮ್ಮ ಮೇಡಮ್ ಸ್ಪೆಷಲ್ ಕೇರ್ ತಗೊಂಡು ರೆಡಿ ಮಾಡಿಸಿದ್ದಾರೆ. ಅದು ಹೇಗೆ ಚೇಂಜ್ ಆಯ್ತು? ಇದೇ ನನ್ ನೋಡ್ತಿದ್ದಾನಲ್ಲ, ನನ್ಗೇನು ಗೊತ್ತಿಲ್ಲಪ್ಪ. ನಿಜ ಹೇಳ್ಬೇಕು ಅಂದ್ರೆ ವಾಗ್ದೇವಿ ಅವ್ರನ್ನ ಭೇಟಿ ಆದಾಗ ಕೂಡ ಫೈಲ್ ಚೆಕ್ ಮಾಡ್ಲಿಲ್ಲ. ನಿಮ್ ಮಾತನ್ನ ಕೇಳೋವರೆಗೂ ಈ ಪ್ರಾಜೆಕ್ಟ್ ಬೆಲೆ ಗೊತ್ತಿರ್ಲಿಲ್ಲ. ಇಂತಹ ಪ್ರಾಜೆಕ್ಟ್ಗಳೆಲ್ಲ ರಾಜಕೀಯ ಆತಿಥ್ಯದಲ್ಲೇ ನಡಿಬೇಕು. ನಾನು ಈಗಲೇ ಅಪ್ರೂವ್ ಮಾಡ್ತೀನಿ. ಎಲ್ಲಿ ಪೆನ್ ಕೊಡು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಗೆ ಯಾವಾಗ ಏನ್ ಸಹಾಯ ಬೇಕು ಅಂದ್ರೂ ಒಂದು ಫೋನ್ ಮಾಡಿ, ಆ ಕೆಲಸ ನಾನು ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್. ಮೇಡಮ್, ಮೀಡಿಯಾದವ್ರು ರೆಡಿ ಇದ್ದಾರೆ. ನೀವು ನನ್ನ ಜೊತೆ ಬನ್ನಿ. ಈ ಪ್ರಾಜೆಕ್ಟ್ ಬಗ್ಗೆ ಮೀಡಿಯಾ ಮುಖಾಂತರ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡೋಣ. ಬಾ ಭಾಷಿಣಿ, ಬಾ. ಮೀಡಿಯಾ ಮಿತ್ರರಿಗೆಲ್ಲ ನಮಸ್ಕಾರ. ನಾನ್ ನಿಮ್ಮನ್ನ ಕರೆಸಿದ್ದು ಪಾರ್ಟಿ ಪರವಾಗಿರೋ ವಿಷಯನ ಮಾತಾಡೋದಿಕ್ಕಾದ್ರೂ ಇವತ್ತೊಂದು ಮುಖ್ಯವಾದ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ಬೇಕು. ಇವಳ ಹೆಸರು ಭಾಷಿಣಿ, ದ ಗ್ರೇಟ್ ವಾಗ್ದೇವಿ ಅವರ ಸೊಸೆ. ಇವತ್ತು ಇವಳು ಹೇಳಿದ ಪಾಯಿಂಟ್ಸ್ ಗಳಿಗೆ ಇಂಪ್ರೆಸ್ ಆಗಿ ಹಳ್ಳಿಗಳ ಶಿಕ್ಷಣಕ್ಕೋಸ್ಕರ ವಾಗ್ದೇವಿ ಅವರ ಗ್ರೂಪ್ ಜೊತೆ ಸೇರಿ ಒಂದು ಮುಖ್ಯವಾದ ಕಾರ್ಯಕ್ರಮವನ್ನ ಶುರು ಮಾಡ್ತಿದೀವಿ. ಇದು ವಾಗ್ದೇವಿ ಅವರ ಆಲೋಚನೆ ಆದ್ರೂ ಆಚಾರಕ್ಕೆ ಬರೋ ಹಾಗೆ ಮಾಡಿದ್ದು ಅವರ ಸೊಸೆ ಭಾಷಿಣಿ. ನಂಬರ್ 1 ಅತ್ತೆಗೆ ನಂಬರ್ 1 ಸೊಸೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾವಿನ್ನು ಹೊರಡ್ತೀವಿ. ಫರ್ದರ್ ಅಪ್ಡೇಟ್ ಜೊತೆಗೆ ಮತ್ತೆ ಬರ್ತೀವಿ. ಈ ಸಲ ನಿಮ್ಮ ಅಮ್ಮವ್ರನ್ನ ಮಾತ್ರ ಅಲ್ಲ, ಈ ಚಿಕ್ಕ ಮೇಡಮ್ನ ಕೂಡ ಕರ್ಕೊಂಡ್ ಬನ್ನಿ. ಖಂಡಿತ ಮ್ಯಾಮ್. ಡ್ಯಾಡ್, ಸರ್ಸು ಬಂದ್ಲು. ಕಂಗ್ರಾಟ್ಸ್ ಸರ್ಸು. ಸಾರಿ ಭಾಷಿಣಿ. ನವ್ಯ, ಏನು ಪರವಾಗಿಲ್ಲ, ಸರ್ಸು ಅಂತ ಹೇಳ್ಬೋದು. ರಾಹುಲ್ ಅರ್ಜೆಂಟ್ ಕೆಲಸದ ಮೇಲೆ ಆಚೆ ಹೋಗಿದ್ದಾನೆ. ಎಲ್ಲ ಚಾನೆಲ್ಸ್ ಅಲ್ಲೂ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಿಂದೆ ನ್ಯೂಸ್. ಮತ್ತೆ ಸೆಲೆಬ್ರಿಟಿ ಕಡೆ ಬಂದ್ಬಿಡ್ತು. ನಮ್ ನಂಬಿಕೆನ ಇಷ್ಟೊಂದು ಘನವಾಗಿ ಉಳಿಸಿದ್ದಕ್ಕೆ, ವಾಗ್ದೇವಿಯಿಂದ ಆಗ್ದಿರೋ ವಿಜಯನ ಸಾಧಿಸಿದ್ದಕ್ಕೆ ತುಂಬಾ ಹೆಮ್ಮೆ ಅನ್ಸ್ತಿದ್ಯಮ್ಮ. ಎಲ್ಲ ಅಮ್ಮೋರ ಆಶೀರ್ವಾದ. ರಾಹುಲ್ ಅವ್ರ ಸಹಾಯ ಮಾವ, ನಂದೇನೂ ಇಲ್ಲ. ಅಮ್ಮೋರು
ನಾವಾದ್ರೆ ಇಷ್ಟ್ ಸಂಭ್ರಮ ಪಡ್ತಾ ಇದೀವಿ, ಆದ್ರೆ ನಿಮ್ಮತ್ತೆ ನಿನ್ ವಿಜಯನ ಮೊದಲೇ ಊಹಿಸಿದ್ಲು ಅನ್ಸುತ್ತೆ. ಅದಕ್ಕೆ ಬೆಳಿಗ್ಗೆಯಿಂದ ರೂಮಲ್ಲೇ ಇದ್ದಾಳೆ, ಹೊರಗಡೆ ಕೂಡ ಬಂದಿಲ್ಲ. ಬೆಳಿಗ್ಗೆಯಿಂದನಾ? ಮತ್ತೆ ಊಟ? ಎಷ್ಟು ಕರೆದ್ರೂ ರೆಸ್ಪಾಂಡ್ ಮಾಡ್ಲೇ ಇಲ್ಲ. ನಾವು ಕೋಪದಲ್ಲಿದ್ದಾರೇನೋ ಅಂತ ಮತ್ತೆ ಕರೀಲಿಲ್ಲ ಅವ್ರನ್ನ. ಸರಿ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಬೇಡಮ್ಮ, ತುಂಬಾ ಸಂತೋಷದಿಂದ ಬಂದಿದ್ಯಾ. ಇವಾಗ ಅವಳ ಮಾತನ್ನ ಕೇಳಿ ನೀನ್ ಯಾಕೆ ನೋವು ಪಡ್ಕೋಬೇಕು ಅಂತ. ಏನೂ ಆಗಲ್ಲ ಮಾವ. ಅಮ್ಮವ್ರ ನಗುಗಿಂತ ನನಗ್ ಯಾವ ಗೆಲುವು ಮುಖ್ಯ ಅಲ್ಲ. ಏನು ವನಜಕ್ಕ, ಹೇಗಿದ್ದೀರಾ? ಇನ್ನೇನ್ ಮಾಡು ಅಂತ್ಯ? ನೀನು ಅವಳು ಮಾಡಿರೋ ಕೆಲ್ಸಕ್ಕೆ ಹಾಡ್ ಹಾಡಿ ಡ್ಯಾನ್ಸ್ ಮಾಡು ಅಂತ್ಯ. ಅಷ್ಟಕ್ಕೂ ಏನಾಯ್ತು? ಬೇಡಮ್ಮ, ಈ ಕಾಗೆ ಗೂಬೆ ಕತೆಗಳನ್ನ ನನಗ್ ಹೇಳ್ಬೇಡ. ಅಮ್ಮವ್ರೆ, 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 ಮಾವ, ಅಮ್ಮವ್ರು ಕಾಣಿಸ್ತಿಲ್ಲ. ರೂಮಲ್ಲೂ ಇಲ್ವಾ ಅಮ್ಮ? ಬಾಗ್ಲು ತೆಗ್ದೇ ಇದೆ ಮಾವ. ಬನ್ನಿ ನೋಡೋಣ. ನಾವೆಲ್ಲ ಇಲ್ಲೇ ಇದ್ವಮ್ಮ, ಯಾರಿಗೂ ಹೇಳ್ದೆ ಎಲ್ಲೂ ಹೋದ್ಲು. ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದೆ ಡ್ಯಾಡ್. ಬೆಳಗ್ಗೆಯಿಂದ ಯಾರು ನೋಡಿಲ್ವಾ? ಮಾರ್ನಿಂಗ್ ನಾನು ಜ್ಯೂಸ್ ತಗೊಂಡ್ ಹೋಗಿದ್ದೆ, ಅವಾಗ ಕೋಪದಲ್ಲೇ ಇದ್ರು. ಯಾರನ್ನು ರೂಮ್ ಒಳಗಡೆ ಬಿಡ್ಬೇಡ ಅಂತ ಆರ್ಡರ್ ಕೂಡ ಮಾಡಿದ್ರು. ಮೇಡಮ್ ಪಿ ಎ ಎಲ್ಲಿದ್ದಾಳೆ? ಅವಳಿಗೇನಾದ್ರೂ ಹೇಳಿರ್ಬೋದೇನೋ. ಅದ್ ನಮ್ಮನ್ ಕೇಳೋದಲ್ಲ ಅಮ್ಮ, ಫೋನ್ ಮಾಡಿ ಕೇಳು. ನಾನ್ ಮಾಡ್ತೀನಿ ಡ್ಯಾಡ್. ಹಲೋ ಗೀತಾ. ಏನ್ ಸರ್ ಹೇಳಿ? ಮ್ಯಾಮ್ ಮನೇಲಿಲ್ಲ, ಎಲ್ಲಿಗಾದ್ರೂ ಹೋಗಿದಾರಾ? ನಿನ್ಗೇನಾದ್ರೂ ಹೇಳಿದಾರಾ? ಇಲ್ಲ ಸರ್, ನಂಗೆ ಯಾರು ಹೇಳಿಲ್ಲ ಸರ್. ಕರೆಕ್ಟಾಗಿ ಗೊತ್ತಿಲ್ಲ, ಆದ್ರೆ 2 hours ಹಿಂದೆ ಬೇರೆ ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳಿದ್ರು. ಮೇ ಬಿ ಅಲ್ಲಿಗೆ ಹೋಗಿರ್ಬೋದು ಅನ್ಕೋತೀನಿ. ಅನ್ಸುತ್ತಂದ್ರೆ ಏನಮ್ಮ, ಎಲ್ಲ ವ್ಯವಹಾರ ನೋಡ್ಕೊಳಕಲ್ವಾ ನಿಂಗೆ ಸಂಬಳ ಕೊಡ್ತಿರೋದು? ಸ್ವಲ್ಪ ಕೂಡ ಸೆನ್ಸ್ ಇಲ್ಲ ಅಂದ್ರೆ ಹೆಂಗೆ? ಸಾರಿ ಸರ್. ಇದೊಂದು ಚೆನ್ನಾಗಿ ಗೊತ್ತಿಲ್ರಿಗೂ. ಮೇಡಮ್ ಕಾರ್ ಕೂಡ ಹೊರಗಡೆನೆ ಇದೆ. ಪಿ ಎ ಹೇಳಿದ ಅಪಾಯಿಂಟ್ಮೆಂಟ್ಗೆ ಹೇಗ್ ಹೋಗ್ತಾರೆ? ವನಜಕ್ಕ, ನನಗೆ ಯಾಕೋ ಈ ಸರ್ಸು ಮೇಲೆ ಡೌಟ್ ಬರ್ತಿದೆ. ಸರ್ಸು ಮೇಲ್ ಡೌಟಾ? ವಾಟ್ ಆರ್ ಯು ಟಾಕಿಂಗ್ ಯಾರ್? ನಮ್ ಕಣ್ಣಿಗೆ ಕಾಣಿಸ್ತಿರೋ ನಿಜ ಯಾರ್? ಒಂದು ದಿನ ಮೇಡಮ್ ಆಫೀಸಿಗೆ ಬಂದಿಲ್ಲ ಅಂದಿದ್ದಕ್ಕೆ ಇವಳ ಕಾನ್ಫಿಡೆನ್ಸ್ ಬೆಟ್ಟದಷ್ಟಾಯ್ತು. ಕಾಂಪ್ಲಿಮೆಂಟ್ ಸಿಕ್ಕಾಪಟ್ಟೆ ಸಿಕ್ತು. ಅಂಥದ್ರಲ್ಲಿ ಆಂಟಿ ಕಂಪ್ಲೀಟ್ ಆಗಿ ಇಲ್ವೇ ಇಲ್ಲ ಅಂದ್ರೆ ಅಂದ್ಕೊಂಡಿರೋದು ಏನೇ ಆದ್ರೂ ಸರಿ ಸಾಧಿಸ್ಬೋದು ಅಂತ ಪ್ಲಾನ್ ಮಾಡಿದಾಳೇನೋ ಅಂತ ಅನಿಸ್ತದೆ.
ಲಕ್ಷ್ಮಿ, ಹ ಅಮ್ಮೋರ್ ಎಲ್ಲಿಗೆ ಹೋದ್ರು ಅಂತ ಗೊತ್ತಾ? ಎಲ್ಲಿಗೆ ಹೋದ್ರು ಗೊತ್ತಿಲ್ಲಮ್ಮ. ಅಲ್ಲಿವರೆಗೆ ನಡ್ಕೊಂಡು ಹೋಗ್ತಾ ಇದ್ರು. ಹೊರಗಡೆನಾ? ಯಾರಿಗೂ ಹೇಳ್ದೇನೆ ಯಾವತ್ತೂ ಇಲ್ದಿರೋದು ಹೊರಗಡೆ ನಡ್ಕೊಂಡು ಹೋಗೋದು ಅಂದ್ರೇನು? ಮಾವ, ನನ್ಗೆ ಯಾಕೋ ಭಯ ಆಗ್ತಿದೆ. ಏನೂ ಆಗಲ್ಲ ಸರ್ಸು, ಏನೋ ಮುಖ್ಯವಾದ ಕೆಲಸ ಇರುತ್ತೆ, ಬಂದ್ಬಿಡ್ತಾಳ್ ಬಿಡು. ಒಂದ್ಸಲ ರಾಹುಲ್ ಅವ್ರಿಗೆ ಫೋನ್ ಮಾಡಿ ಹೇಳಿ ತೇಜಣ್ಣ, ಅವ್ರಿಗೇನಾದ್ರೂ ಗೊತ್ತಿದ್ಯಾ ಕೇಳಿ. ಮನೆಗೆ ಬರ್ತೀನಿ ಅಂತ ಹೇಳ್ದೆ ಸರ್ಸು, ಅವನಿಗೆ ಫೋನ್ ಮಾಡಿದ್ರೆ ಇನ್ನೂ ಟೆನ್ಷನ್ ಮಾಡ್ಕೋತಾನೆ. ನಾನು ಕೂಡ ಈಗ ತಾನೇ ನೋಡಿದೆ. ನನ್ನ ಗೈಡೆನ್ಸ್ಗಿಂತ ಅವಳ ಟ್ಯಾಲೆಂಟು, ಅವಳ ಸೆಲ್ಫ್ ಕಾನ್ಫಿಡೆನ್ಸ್ ಇಂದಾನೆ ಈ ಪ್ರಾಜೆಕ್ಟ್ನ ಸಾಧಿಸಿದಾಳೆ. ಎನಿವೇಸ್, ಥ್ಯಾಂಕ್ಸ್ ಫಾರ್ ದ ವಿಶಸ್. ನನಗೆ ಈ ಸೈನಿಂಗ್ ವರ್ಕ್ ಇಲ್ಲ ಅಂದಿದ್ರೆ ನಾನು ಕೂಡ ನಿನ್ನ ಪಕ್ಕದಲ್ಲೇ ಇರ್ತಿದ್ದೆ. ನನಗೆ ಬರೋ ಪ್ರತಿಯೊಂದು ಕಾಲನ್ನು ಸರಸು ಜೊತೆಲ್ಲೇ ಕೇಳ್ತಿದ್ದೆ. ಸರಸುನ ನನ್ನ ಸ್ಟೈಲಲ್ಲಿ ಹಗ್ ಮಾಡಿಕೊಂಡು ಪರ್ಸನಲ್ ಆಗಿ ವಿಶಸ್ ಹೇಳಬೇಕು. ಸರ್ಸುಗಿದ್ದಲ್ಲ ಹೊಸದೇನಲ್ವಲ್ಲ. ಸರಸುನ ಡ್ಯಾಡ್. ಸರಸು ಅಂತ ಯಾಕೆ ಹೇಳಿದೆ? ಅವಳು ಭಾಷಿಣಿ ಅಲ್ವಾ? ನೀನೇನ್ ಸರಸು ಹಾಗೆ ಓದ್ ಬರ್ದೇ ಇರೋ ಹುಡುಗಿ ಅಲ್ಲ. ಸ್ಪೋಕನ್ ಇಂಗ್ಲಿಷ್ ಇನ್ಸ್ಟಿಟ್ಯೂಟ್ ನಡೆಸಿದ್ಯಾ, ನಿನಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ಇದೆ. ನಂಗೆ ಮ್ಯಾನೇಜ್ ಮಾಡಕ್ಕಾಗತ್ತಾ? ಆಲ್ ದ ಬೆಸ್ಟ್ ಸರ್ಸು. ಅವಳು ಭಾಷಿಣಿನೇ ಆದ್ರೆ, ಅವಳು ಸ್ಪೋಕನ್ ಇಂಗ್ಲಿಷ್ ಟೀಚರೇ ಆಗಿದ್ರೆ ಇಂಗ್ಲಿಷ್ ಮಾತಾಡೋದಕ್ಕೆ ಯಾಕಿಷ್ಟು ಒದ್ದಾಡ್ತಿದ್ದಾಳೆ? ಮನುಷ್ಯರ ಹೋಲಿಕೆಯಲ್ಲಿ ಮನುಷ್ಯರು ಇರಬಹುದು, ಆದ್ರೆ ಮಾತು, ಪದ್ಧತಿ, ಪ್ರೀತಿಯಿಂದ ಯಾವ ಬದಲಾವಣೆನೂ ಇಲ್ಲದೆ ಅದು ಹೇಗಿರ್ತಾಳೆ? ತುಂಬಾ ದಿನದಿಂದ ತಾನೇ ಸರಸು ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ಲು, ಈಗ ಅಲ್ಲ ಅಂತ ವಾದ ಮಾಡ್ತಿದ್ದಾಳೆ. ಅಷ್ಟಕ್ಕೂ ನಿಜ ಯಾವುದು? ಹಾಯ್ ರಾಹುಲ್. ಹಾಯ್ ಚಂದು, ಹೇಳು. ಈಗಷ್ಟೇ ಸರ್ಸುನ ಟಿವಿಲ್ ನೋಡಿ ವಿಶ್ ಮಾಡಕ್ ಕಾಲ್ ಮಾಡಿದೆ ಕಣ. ಯು ಆರ್ ವೆರಿ ಲಕ್ಕಿ. ಲೇ, ಅವಳು ಸರಸು ಅಲ್ಲ ಕಣೋ, ಭಾಷಿಣಿ. ಏನೋ ಹೀಗೆ ಹೇಳ್ತಿದ್ಯಾ? ಸ್ವಲ್ಪ ದಿನಗಳ ಹಿಂದೆ ಸರ್ಸು ಅಂದಲ್ಲ, ಮತ್ತೆ ಏನಿದು ಹೊಸ ಕಾನ್ಸೆಪ್ಟ್? ಹೇಳಿದ್ದೆ, ಆದ್ರೆ ನನಗೆ ಕ್ಲಾರಿಟಿ ಸಿಗ್ತಿಲ್ಲ ಕಣೋ. ಲೇ, ನೀನೇ ಕ್ವಶನ್ ಮಾಡ್ಕೊಂತ ಇದ್ದಷ್ಟು ಡೌಟೇ ಬರುತ್ತೆ, ಕನ್ಫರ್ಮೇಶನ್ ಸಿಗಲ್ಲ. ಅಯ್ಯೋ, ನಾನು ಅವಳನ್ನ ಕೇಳ್ತಿದ್ರೆ ಇಲ್ಲ ಅಂತ ವಾದ ಮಾಡ್ತಿದ್ದಾಳೆ. ಇನ್ನೇನ್ ಮಾಡೋಕ್ಕಾಗತ್ತೆ ಹೇಳು? ಮೇ ಬಿ ಅವಳಿಗೆ ನಿಜ ಹೇಳೋ ಅವಕಾಶ ಸಿಗ್ಲಿಲ್ವೋ ಏನೋ, ಅಥವಾ ಯಾವ್ದಾದ್ರು ಪ್ರಾಬ್ಲಮ್ ಸಿಗಾಕೊಂಡು ಹೇಳಿಲ್ವೋ ಏನೋ. ರಾಹುಲ್, ಇಂಥ ವಿಷಯದಲ್ಲಿ ಲೇಟ್ ಮಾಡ್ಬೇಡ ಕಣೋ. ಅವಳೇ ಬಂದು ನೀನ್ ಹತ್ರ ಒಪ್ಕೊಳ್ಳೋ ಹಾಗೆ ಮಾಡ್ಕೋ. ಅವಳೇ ಸರ್ಸು ಅಂತ ಹೇಳೋ ಹಾಗೆ ಸಿಚುವೇಶನ್ ಕ್ರಿಯೇಟ್ ಮಾಡು. ಸರಿ ಕಣೋ. ಸರಿ ಅನ್ನೋದಷ್ಟೇ ಅಲ್ಲ, ಮೇಕ್ ಇಟ್ ಪಾಸಿಬಲ್. ಆಲ್ ದಿ ಬೆಸ್ಟ್. ಚಂದು ಹೇಳಿದ್ದೆ ನಿಜ. ನಾನಿನ್ನೂ ಲೇಟ್ ಮಾಡಬಾರ್ದು. ಅವಳೇ ನನ್ನ ಸರಸು ಆದ್ರೆ ನನ್ನ ಸಂತೋಷ ಡಬಲ್ ಆಗತ್ತೆ. ಪ್ರತಿ ಚಿಕ್ಕ ಮೂಮೆಂಟ್ ಅನ್ನು ನನ್ನ ಜೀವನ ಪೂರ್ತಿ ಬಚ್ಚಿಟ್ಕೊಳ್ಳೋ ಮೆಮೊರಿ ಆಗತ್ತೆ. ಭಾಷಿಣಿನೇ ಸರಸು ಅಂತ ಹೊರಗಡೆ ಬರೋ ಹಾಗೆ ಹೇಗ್ ಮಾಡೋದು? ಏನಾದ್ರೂ ಫಂಕ್ಷನ್, ಪಾರ್ಟಿ, ಏರ್ಪಾಡುಗಳು? ಶೇಟ್, ಏನಿದು ಹೀಗ್ ಮರ್ತು ಹೋದೆ? ನಾಳೆ ಅವಳು ಹುಟ್ಟಿದ ದಿನ ಅಲ್ವಾ? ದಿಸ್ ಇಸ್ ದ ಬೆಸ್ಟ್ ಒಕೇಶನ್. ನಾಳೆನೆ ನನ್ನ ಸರಸು ನಿಜ ಅನ್ನೋದನ್ನ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ. ನಾನ್ ನಂಬಿರೋ ಪ್ರೀತಿನ ಗೆಲ್ಲಿಸ್ಕೊ.